भारतीय जनता पार्टी की जिंदाबाद जिंदाबाद बीजेपी जिंदाबाद 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 बीजेपी। ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಯಿತು. ಕೋಟ್ಯಾಂತರ ರೂಪಾಯಿ ಹಣದ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ವಾಲ್ಮೀಕಿ ನಿಗಮದ ಸುಮಾರು 180 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದರು. ಜನರ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪ ಗಂಭೀರವಾಗಿದ್ದು, ಇದಕ್ಕೆ ಹೊಣೆಗಾರರು ಯಾರು ಎಂಬುದನ್ನು ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು. ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು. ರಾಜೀನಾಮೆ ನೀಡದಿದ್ದರೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು. 180 ಕೋಟಿ ರೂಪಾಯಿ ಅವ್ಯವಹಾರದ ಬಗ್ಗೆ ಸರ್ಕಾರ ಸ್ಪಷ್ಟ ಉತ್ತರ ನೀಡಬೇಕು. ಈ ಹಣದ ದುರುಪಯೋಗಕ್ಕೆ ಹೊಣೆಗಾರರು ಯಾರು ಎಂಬುದನ್ನು ಜನರಿಗೆ ತಿಳಿಸಬೇಕು. ಸಚಿವರು ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು. ಇಲ್ಲವಾದರೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಧರಣಿಯಲ್ಲಿ ತಿಳಿಸಿದರು. ವಿರೋಧ ಪಕ್ಷ ಗಟ್ಟಿಯಾಗದೇ ಇದ್ರೆ ನಾಗೇಂದ್ರ ಅವರು ರಾಜೀನಾಮೆ ಮಾಡೋ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಮೈಸೂರು ಮೂಡ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಅವರ ಮುಖಛಾಯೆ ಇತ್ತು ಅನ್ನೋದನ್ನು ಅವರು ಬಲ್ಲವರು, ಅನೇಕ ದಶಕಗಳಿಂದ ಬಲ್ಲವರು ಅವರನ್ನು ನೋಡಿದರೆ ಗೊತ್ತಾಗ್ತಾ ಇತ್ತು ವಿರೋಧ ಪಕ್ಷದ ಹೋರಾಟದ ಫಲವಾಗಿ ಅವ್ರು ಯಾವ ರೀತಿ ಆಗಿದ್ರು ಅಂತೇಳಿ. ಹಾಗಾಗಿ ವಿರೋಧ ಪಕ್ಷವ ಕೆಲಸವನ್ನು ಭಾಳ ಸಮರ್ಥವಾಗಿ ಮಾಡ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾಗಲಿ, ಎಲ್ಲ ಪದಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅದರ ಸ್ವರೂಪ ಮತ್ತಷ್ಟು ಕಠಿಣವಾಗಬೇಕು, ಮತ್ತಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗಬೇಕು ಅಂತೇಳಿ ನಾನು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತ. ಅಪರಾಧಿ ಅಲ್ಲ ಚಾರ್ಜ್ ಶೀಟ್ ಅಲ್ಲಿ ಬಂದಿಲ್ವಾ? ಮತ್ತೆ ಹಿಂದೆ ಹೆಂಗ್ ರಾಜೀನಾಮೆ ಕೊಟ್ರಿ? ಅವ್ರು ಅದನ್ನೇ ಸಮರ್ಥಿಸ್ತಾರೆ. ಈಗ ಹಿಂದೆ ರಾಜೀನಾಮೆ ಯಾರು ತಗೊಂಡಿದ್ದು? ನಾವು ತಗೊಂಡ್ವಾ? ಕಾಂಗ್ರೆಸ್ ಸರ್ಕಾರನೇ ತಾನೇ ತಗೊಂಡಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಅವರನ್ನ ಮಂತ್ರಿ ಮಾಡೋದಕ್ಕೆ ಅವ್ರ ಹೆಸರು ಖುಲಾಸೆ ಆಗಿದೆಯಾ? ಹಾಗಾಗಿ ಇದು ವಿತಂಡವಾದನೆ ಆಗ್ತದೆ. ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಅವರು ಈ ಒಂದು ಭ್ರಷ್ಟಾಚಾರದಲ್ಲಿ, ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಸರ್, ಆತ್ಮಹತ್ಯೆ ಮಾಡ್ಕೊಂಡಿರೋ ಅಧಿಕಾರಿ ಚಂದ್ರಶೇಖರ್ ಕುಟುಂಬಕ್ಕೆ ಗ್ರಾಚ್ಯುಯಿಟಿ ಮತ್ತೆ ಏನು ಮಾಡಿಲ್ಲ ಈ ಸರ್ಕಾರ. ರೀತಿಯಾದಂತಹ ಸೌಲಭ್ಯ ಅವರ ಪಾಪ ಇವತ್ತು ನೋಡಿ, ಅವರ ಹೆಂಡತಿ, ಅವ್ರ ಮಕ್ಕಳು ಪಡ್ತಾ ಇರ್ತಕ್ಕಂಥ ವ್ಯಥೆ, ಇವತ್ತು ಆ ಒಂದು ಪಾಪ ಮತ್ತು ಅವರಿಗೆ ಆಗಿರುವಂತ ಅನ್ಯಾಯ, ಅವರು ಅನ್ಯಾಯ ಕಣ್ಣೀರು ಸುರಿಸಿದಾರಲ್ಲ, ಆ ಶಾಪ ಇವರಿಗೆ ತಡೆದಿರ ಬಿಡೋದಿಲ್ಲ. 100ಕ್ಕೆ 100 ಈ ಶಾಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು, ತನಿಖಾಧಿಕಾರಿಗಳ ಮುಂದೆ ಕೂಡ ಇವರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಇವರು ತಪ್ಪು ಮಾಡದೇ ಇದ್ರೆ ಸಿಬಿಐಗೆ ಯಾಕೆ ಕೊಡ್ತಾ ಇರಲಿಲ್ಲ? ಇಡಿ ಬಂದಿರೋದು ಇವರು ಹಣ ವರ್ಗಾವಣೆ ವಾಲಂಟಿಯರ್ ಆಗಿ ಸುಮೋಟೋ ಆಗಿ ಬಂದಿದ್ದಾರೆ. ಯಾಕೆಂದ್ರೆ ಬ್ಯಾಂಕ್ಗಳು ಅಲ್ಲಿ ಇದ್ದಿದ್ರಿಂದ ಬ್ಯಾಂಕ್ಗಳಿಂದ ಹೋಗಿ ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟು, ಪೆಟ್ರೋಲ್ ಪಂಪ್ಸು, ಚಿಟ್ ಫಂಡ್ಸು ಹೀಗೆಲ್ಲ ಹೋಗಿರೋದಕ್ಕೆ ಇಡಿ ಅವ್ರಿಗೆ ಯಾರೂ ಕೊಟ್ಟಿಲ್ಲ. ಅವರೇ ಒಂದು ಸುಮೋಟೋ ಇಂದ ಕಾನೂನಲ್ಲಿ ಅವ್ರಿಗೆ ಅವಕಾಶ ಇರೋದ್ರಿಂದ ಅವರು ತನಿಖೆ ಮಾಡಿ ಇದೆಲ್ಲ ಹೊರಗಡೆ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ರೆ ಇವೆಲ್ಲವನ್ನು ಕೂಡ ಒಳಗಡೆ ಅದನ್ನ ಮಾಫಿ ಮಾಡಿಬಿಟ್ಟಿರೋರು. ಒಟ್ಟಿನಲ್ಲಿ ವಾಲ್ಮೀಕಿ ನಿಗಮದ ಹಣ ದುರುಪಯೋಗದ ಆರೋಪದ ಹಿನ್ನೆಲೆಯಲ್ಲಿ ರಾಜಕೀಯ ವಾಕ್ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಸರ್ಕಾರದ ಮುಂದಿನ ನಡೆ ಏನು ಎಂಬುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ.
ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರೆದಿದ್ದು 180 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಉತ್ತರ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಸರ್ಕಾರಕ್ಕೆ ಹೇಳಿದ್ರು